ಹಾಯ್ ಸ್ನೇಹಿತರೆ, VNR 6G ಕ್ಲಾಸ್ಗೆ ಸ್ವಾಗತ. ನಾವು ದಿವಾನ ಆಡಳಿತ ಬಗ್ಗೆ ಇವತ್ತು ನೋಡೋಣ. ಮೈಸೂರು ದಿವಾನರು, ಯಾಕಂದರೆ ತುಂಬ ದಿವಸದಿಂದ ಮಾಡಬೇಕಿತ್ತು, ಮಾಡಿಲ್ಲ ಅದನ್ನು. ಯಾಕಂದರೆ ದಿವಾನರು ಆರ್ಡರ್ ವೈಸ್ ಕೇಳ್ತಾರೆ. ತಿರ್ಗಿ ಯಾವ ದಿವಾನರು ಯಾರ ಕಾಲದಲ್ಲಿ ಆಳ್ವಿಕೆ ಇದ್ದರು, ಯಾವ ದಿವಾನರು ಯಾರ ಕಾಲದಲ್ಲಿ ಆಳ್ವಿಕೆ ಇದ್ದರು ಅಂತ ಕೇಳ್ತಾರೆ. ತಿರ್ಗಪ್ಪ ಅಂದರೆ ಇಸ್ವಿ ಪ್ರಕಾರ ಜೋಡಿಸ್ಬೇರೆ ಅಂತ ಕೇಳ್ತಾರೆ. ಮತ್ತು ಅವರು ಮಾಡಿದ ಸಾಧನೆಗಳ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ದಿವಾನರ ಬಗ್ಗೆ ಚಾಪ್ಟರ್ ಮಾಡೋಣ ನಾವು. ಇಲ್ಲೊಂದು ಟ್ಯಾಗ್ ಇದೆ ನೋಡಿ ಸ್ನೇಹಿತರೆ, ಅಂಬೇಡ್ಕರ್ ಅವ್ರದ್ದು. ಏನಂತಿದ್ದಪ್ಪ ಅಂತಂದರೆ, ಮನುಷ್ಯ ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರ್ದು. ಏಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಸಣ್ಣತನದಿಂದ. ಇದರ ಟ್ಯಾಗ್ ಏನಪ್ಪ ಅಂದರೆ, ನಮ್ಮ ನೆಚ್ಚಿನ ಅಂಬೇಡ್ಕರ್ ಅವರು ಹೇಳ್ತಾರೆ. ಏನಂತ ಹೇಳಿದರೆ ಟ್ಯಾಗ್ನ ಮುಖ್ಯವಾಗಿ, ಮನುಷ್ಯ ಎಷ್ಟೇ ದೊಡ್ಡವನಾದರೂ ಅವನು ಆ ಲೆವೆಲಲ್ಲಿ ಯೋಚನೆ ಮಾಡಬೇಕಾಗಲಿ, ಕೆಳಮಟ್ಟದ ಲೆವೆಲಲ್ಲಿ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಲವರು ಚೇಷ್ಟೆಗಳು ಇರ್ತಾವೆ ಸ್ನೇಹಿತರೆ. ಆ ಥರ ಚೇಷ್ಟೆಗಳು ಇರ್ತಾರೆ ಅಂದರೆ, ಸ್ನೇಹಿತರಾಗಲಿ ಯಾರಾಗಲಿ ಮೊದಲಿಂದ ಫ್ರೆಂಡ್ಸ್ ಆಗಿರ್ತಾರೆ, ಫ್ಯಾಮ್ಲಿಯಲ್ಲಿ ಫ್ರೆಂಡ್ಸ್ ಆಗಿರ್ತಾರೆ, ಕ್ಲೋಸ್ ಆಗಿರ್ತಾರೆ. ಯಾರಾದರೂ ಫ್ರೆಂಡ್ಸ್ ಆಗಲಿ ಯಾರಾದರೂ ಕ್ಲೋಸ್ ಇರ್ತಾರೆ. ಆದರೆ ಬೇರೆಯವ್ರು ಯಾರೋ ಪರಿಚಯ ಆದರು ಅಂದ ತಕ್ಷಣ ಸಡನ್ಲಿ ಜೊತೆಲಿದ್ದವ್ರನ್ನ ದೂರ ತಳ್ಬಿಟ್ಟು ಹೊಂಟೋಯ್ತಾರಲ್ಲ ಸ್ನೇಹಿತರೆ, ಅವ್ರೇನಪ್ಪ ಅಂದರೆ ನಾಟಂಕಿ ಆಡೋರು ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮನುಷ್ಯ ದೊಡ್ಡತನ ಇರಬೇಕು, ಏನೇ ತಪ್ಪು ಮಾಡಲಿ ಶ್ರಮಿಸಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ ಆ ಫ್ರೆಂಡ್ಶಿಪ್ ಆಗಲಿ ರಿಲೇಷನ್ಶಿಪ್ ಆಗಲಿ ಮುಂದುವರಿಸ್ಬೇಕು. ಅದಕ್ಕೆ ಹೇಳ್ತಾರೆ, ಮನುಷ್ಯ ದೊಡ್ಡ ತಂದು ಯೋಚನೆ ಮಾಡಿ, ಸಣ್ಣ ತಂದು ಯೋಚನೆ ಮಾಡಬೇಡಿ. ಯಾರೋ ಸಿಕ್ಕರು ಅಂದ್ಬಿಟ್ಟು ಯಾರೋ ಬಿಡೋಕೆ ಹೋಗಬೇಡಿ. ನೆಕ್ಸ್ಟ್ ಹೋಗೋಣ. ಮೈಸೂರು ಪ್ರಮುಖ ದಿವಾನರು. ಮೈಸೂರು ಪ್ರಮುಖ ದಿವಾನರು ಏನಪ್ಪ ಅಂದರೆ ಆರ್ಡರ್ ವೈಸ್ ಕೇಳ್ತಾರೆ ಸ್ನೇಹಿತರೆ. ಇಲ್ಲಿಂದ ಇಲ್ಲಿವರೆಗೆ 1881ರಿಂದ 1887ವರೆಗೆ. ಫಸ್ಟ್ ಏನಪ್ಪ ಅಂದರೆ ರಂಗಾಚಾರ್ಯರು ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಶೇಷಾದ್ರಿ ಅಯ್ಯರು. ಮೂರನೇದು ತಂಬುಚೆಟ್ಟಿ, TRV ತಂಬುಚೆಟ್ಟಿ. ನಾಲ್ಕನೇದು ಬಂದ್ಬಿಟ್ಟು ಕೃಷ್ಣಮೂರ್ತಿ ಬರ್ತಾರೆ. ನಾಲ್ಕನೇದು ಕೃಷ್ಣಮೂರ್ತಿ. ಐದನೇದು ಮಾಧವರಾವ್. ಆರನೇದು ಆನಂದರಾವ್. ಏಳನೇದು ಬಂದು ವಿಶ್ವೇಶ್ವರಯ್ಯ. ಎಂಟನೇದು ಬಂದ್ಬಿಟ್ಟು ಕಾಂತರಾಜ್ ಅರಸು. ಮತ್ತು ಸರ್ ಆಲ್ಬಿಯನ್ ಬ್ಯಾನರ್ಜಿ. ಒಂಬತ್ತನೇದು ಮಿರ್ಜಾ ಇಸ್ಮಾಯಿಲ್. ಏನಪ್ಪ ಅಂದರೆ ಮಿರ್ಜಾ ಇಸ್ಮಾಯಿಲ್. MN ಕೃಷ್ಣರಾವ್. ಬಂದ್ಬಿಟ್ಟು ಮಾಧವರಾವ್. 13 ಬಂದು ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್. ಹಿಂದಿನ ಕಾಲದ ದಿವಾನರು ಏನಪ್ಪ ಅಂತಂದರೆ, ಪೂರ್ಣೆಯವರು ಮೈಸೂರು ಸಂಸ್ಥಾನದ ಮೊದಲ ದಿವಾನರಾಗಿರ್ತಾರೆ ಸ್ನೇಹಿತರೆ. ಬಾಬುರಾವ್ ಹಲವು ದಿವಾನರಾಗಿರ್ತಾರೆ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ ಅವಧಿಯಲ್ಲಿ ಯಾರು ದಿವಾನರಾಗಿದ್ದರಪ್ಪ ಅಂತಂದರೆ, ಇದೊಂದು ಪಟ್ಟಿ ನೋಡ್ಕೊಳ್ಳಿ ಸ್ನೇಹಿತರೆ. ಮುಖ್ಯವಾಗಿ ಶೇಷಾದ್ರಿ ಅಯ್ಯರ್ ಬರ್ತಾರೆ ಸ್ನೇಹಿತರಲ್ಲಿ. ಏನಪ್ಪ ಅಂತಂದರೆ ಶೇಷಾದ್ರಿ ಅಯ್ಯರ್ ಬಂದ್ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿರ್ತಾರೆ. ತಿರ್ಗಾ ತಂಬುಚೆಟ್ಟಿ ತಾತ್ಕಾಲಿಕವಾಗಿ ದಿವಾನರಾಗಿರ್ತಾರೆ ಸ್ನೇಹಿತರೆ. ಮತ್ತು PN ಕೃಷ್ಣಮೂರ್ತಿ, ಇವರು ಸಹ ದಿವಾನರಾಗಿರ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ. PP ಮಾಧವರಾವ್, ಇವರು ಕೂಡ ಆಗಿರ್ತಾರೆ. T ಆನಂದರಾವ್ ಮತ್ತು ವಿಶ್ವೇಶ್ವರಯ್ಯ ಬಂದ್ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರು ಕಾಲದಲ್ಲಾಗಿರ್ತಾರೆ. M ಕಾಂತರಾಜು. AR ಬ್ಯಾನರ್ಜಿ ಕೂಡ ಆಗಿರ್ತಾರೆ ಸ್ನೇಹಿತರೆ. ಸರ್ ಇಸ್ಮಾಯಿಲ್, ಇವರೇನಪ್ಪ ಅಂದರೆ ಅವ್ರ ಕಾಲದಲ್ಲಿ ಆಗಿರ್ತಾರೆ ಸ್ನೇಹಿತರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಈ ದೀರ್ಘಾವಧಿ ಸೇವೆ ಸಲ್ಲಿಸೋರು ಯಾರಪ್ಪ ಅಂದರೆ, ಶೇಷಾದ್ರಿ ಅಯ್ಯರು ಮೈಸೂರಿನ ದೀರ್ಘಾವಧಿ ಆಡಳಿತ ಸಲ್ಲಿಸ್ತಾರೆ. ಮತ್ತು ಅದನ್ನೇ ಮೈಸೂರು ನಿರ್ಮಾಪಕ ಎಂದು ವಿಶ್ವೇಶ್ವರಯ್ಯನ ಕರೀತಾರೆ ಸ್ನೇಹಿತರೆ. ಯಾಕಂದರೆ ಕೃಷ್ಣರಾಜ ಡ್ಯಾಮ್ ಅಣೆಕಟ್ಟನ್ನು ಕಳಿಸ್ತಾರೆ ಮತ್ತು ಕೈಗಾರಿಕಾ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಮಾಡ್ತಾರೆ. ಮಿರ್ಜಾ ಇಸ್ಮಾಯಿಲ್ ಬಂದ್ಬಿಟ್ಟು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ ನಿಧಾನದವರೆಗೂ ದಿವಾನರಾಗಿ ಮುಂದುವರಿತಾರೆ ಸ್ನೇಹಿತರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ನಿಧಾನದವರೆಗೂ ಮುಂದುವರಿತಾರೆ ಮಿರ್ಜಾ ಇಸ್ಮಾಯಿಲ್. ಕೊನೆ ದಿವಾನ ಆಗಿರ್ತಾರೆ. ರಾಮಸ್ವಾಮಿ ಮೊದಲೇರು ಅವರು ಕೊನೆ ದಿವಾನ. ಆದರೆ ನಾಲ್ವಡಿ ಕೃಷ್ಣ ಒಡೆಯರ್ ಇರುವವರೆಗೂ ಇವರು ಇರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಮೈಸೂರು ಸಂಸ್ಥಾನ ಕೊನೆಯ ಅರಸಾದ ಜಯಚಾಮರಾಜ ಒಡೆಯರ ಆಳ್ವಿಕೆ ಅವಧಿಯಲ್ಲಿ ದಿವಾನರ ಪಟ್ಟಿ ತೋರಿಸಲಾಗಿದೆ. ಅಂದರೆ ಜಯಚಾಮರಾಜ ಒಡೆಯರ್ ಇದ್ದಾರೆ ಸಹ, ಅವ್ರ ಕಾಲದಲ್ಲಿ ಯಾರು ದಿವಾನರಿದ್ದರು ಅಂತಂದರೆ, ಮುಖ್ಯವಾಗಿ ಇಲ್ಲಿ ಮಿರ್ಜಾ ಇಸ್ಮಾಯಿಲ್ ಜಯಚಾಮರಾಜ ಒಡೆಯರ ಕಾಲದಲ್ಲಿ ಇರ್ತಾರೆ ಸ್ನೇಹಿತರೆ. ಮಿರ್ಜಾ ಇಸ್ಮಾಯಿಲು ಇವರೇನಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್
ಸಮಯದಲ್ಲಿ ಆಧುನಿಕ ಮೈಸೂರಿನ ಶಿಲ್ಪಿಯಲ್ಲಿ ಒಬ್ಬರಾಗಿರ್ತಾರೆ ಸ್ನೇಹಿತರೆ ಮಿರ್ಜಾ ಇಸ್ಮಾಯಿಲ್. ಮತ್ತು ಎಮ್ ಎನ್ ಕೃಷ್ಣರಾವ್ ಬಂದ್ಬಿಟ್ಟು ಹಂಗಾಮಿ ದಿವಾನರಾಗಿರ್ತಾರೆ ಸ್ನೇಹಿತರೆ ಯಾರು ಚಾಮರಾಜ ಒಡೆಯರ್ ಕಾಲದಲ್ಲಿ. ಎಮ್ ಎನ್ ಕೃಷ್ಣರಾವ್. ಎನ್ ಮಾಧವರಾವ್ ಬಂದ್ಬಿಟ್ಟು ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಉಂಟಾದ ಆಹಾರ ಕೊರತೆ ಸಂದರ್ಭದಲ್ಲಿ ಸಮರ್ಥವಾಗಿ ನಿರ್ವಹಿಸ್ತಾರೆ. ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಆಹಾರ ಕೊರತೆ ಉಂಟಾದ ಸ್ನೇಹಿತರೆ ಅವಾಗ ಎನ್ ಮಾಧವರಾವ್ ಸಮರ್ಥ ನಿರ್ವಹಿಸ್ತಾರೆ. ಬಂದ್ಬಿಟ್ಟು ಎ ಆರ್ ಮೊದಲಿಯಾರ್. ಇದು ಮೊದಲ ಮೈಸೂರು ಸಂಸ್ಥಾನದಲ್ಲಿ ಕೊನೆಯ ದಿವಾನರಾಗಿರ್ತಾರೆ. ಎ ಆರ್ ಮೊದಲಿಯಾರ್ ಬಂದ್ಬಿಟ್ಟು ಮೈಸೂರು ಚಳವಳಿ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಮೈಸೂರು ಚಳವಳಿ ಸಂದರ್ಭದಲ್ಲಿ ಇವರು ಭಾಗವಹಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು ಜೋಡಿಗಳು ಸರಿಯಾಗಿದೆಯಪ್ಪ ಅಂತಂದರೆ ಇಲ್ಲಿ ಮಿರ್ಜಾ ಇಸ್ಮಾಯಿಲ್ ಬಂದ್ಬಿಟ್ಟು ಮಿರ್ಜಾ ಇಸ್ಮಾಯಿಲ್ ಭದ್ರಾ ಅಣೆಕಟ್ಟು ಕಟ್ಟಿಸ್ತಾರೆ ಸ್ನೇಹಿತರೆ, ಇದು ಕರೆಕ್ಟಾಗಿದೆ. ಶೇಷಾದ್ರಿ ಪಶುವೈದ್ಯಕೀಯ ಅಲ್ಲ ಸ್ನೇಹಿತರೆ, ಪಿ ವಿ ಮಾಧವರಾವ್ ಆಗಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ವಿನ್ ಬ್ಯಾನರ್ಜಿ ಬಂದ್ಬಿಟ್ಟು ಸೀಲ್ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಆಲ್ವಿನ್ ಬ್ಯಾನರ್ಜಿ ಸೀಲ್ ಸಮಿತಿ ಅಧ್ಯಕ್ಷರು. ವಿ ಪಿ ಮಾಧವರಾವ್ ಮೈಸೂರು ಸಂಸ್ಥಾನದ ಮುಖ್ಯಸ್ಥರು ಆಗಿರಲ್ಲ ಸ್ನೇಹಿತರೆ, ಯಾಕಂದರೆ ಶೇಷಾದ್ರಯ್ಯರು ಪುರಾತತ್ವ ಮಾಧವರಾವ್ ಮೈಸೂರು ಪುರಾತತ್ವ ಇಲಾಖೆ ಆಗಿರಲ್ಲ ಸ್ನೇಹಿತರೆ, ಶೇಷಾದ್ರಯ್ಯರ್ ಆಗಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು ಆರಂಭಿಸಿರಲಿಲ್ಲ ಯಾವುದು ಅಂತಂದರೆ ಬೆಂಗಳೂರಿನ ಸಾಬೂನು ಕಾರ್ಖಾನೆಯನ್ನು ಇವರು ಆರಂಭಿಸಿರಲಿಲ್ಲ, ಯಾಕಂದರೆ ವಿಶ್ವೇಶ್ವರಯ್ಯರು ಆರಂಭಿಸ್ತಾರೆ ಇದನ್ನು. ಇಂದು ಏರೋನಾಟಿಕಲ್ ಬೆಳಗೊಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ಮಂಡ್ಯದ ಸಕ್ಕರೆ ಕಾರ್ಖಾನೆ ಏನಪ್ಪ ಅಂತಂದರೆ ಇವರು ಆರಂಭಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಂದು ಕ್ವಶನ್ ಪೇಪರ್ ಇದೆ ಸ್ನೇಹಿತರೆ, ಹೋಗ್ಬರೋಣ. ಓಕೆ, 1881 ವರ್ಗಾವಣೆ ಒಪ್ಪಂದ ಸಹಿ ಹಾಕಿದ ಮೊದಲ ಮಹಾರಾಜರು ಯಾರು? 1881 ಅಧಿಕಾರ ವರ್ಗಾವಣೆ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರಪ್ಪ ಅಂದರೆ ಚಾಮರಾಜ ಒಡೆಯರ್, 10ನೇ ಚಾಮರಾಜ ಒಡೆಯರ್ ಆಗಿರ್ತಾರೆ ಸ್ನೇಹಿತರೆ. ಯಾಕಂದರೆ ಅಲ್ಲಿ ಅಧಿಕಾರ ವರ್ಗಾವಣೆ ಕಮಿಷನರ್ ಕಾಲದಿಂದ ಏನಪ್ಪ ಅಂದ್ರೆ ಮೈಸೂರು ಆಳ್ವಿಕೆ ವರ್ಗಾವಣೆ ಆಗುತ್ತೆ. ಆ ಸಮಯದಲ್ಲಿ ಚಾಮರಾಜ ಒಡೆಯರ್ ಏನಪ್ಪ ಅಂದರೆ ಅಲ್ಲಿರ್ತಾರೆ, 10ನೇ ಚಾಮರಾಜ ಒಡೆಯರ್. ಮೈಸೂರು ರಿಪ್ಪನ್ ಮೊದಲ ನಿರ್ದೇಶಿಸಿದಂತೆ ಮಾರ್ಚ್ 25, 1881 ಮಾರ್ಚ್ 25, 1881ರಲ್ಲಿ ಮೈಸೂರು ಪುನಃ ಏನಪ್ಪ ಅಂತಂದರೆ ಹಸ್ತಾಂತರ ಮಾಡ್ತಾರೆ ಸ್ನೇಹಿತರೆ ರಿಪ್ಪನ್ ಅವರು. ಕಮಿಷನರ್ ಆಳ್ವಿಕೆ ರದ್ದಾಗುತ್ತೆ ಇಲ್ಲಿ 81ರಲ್ಲಿ. 10ನೇ ಮೈಸೂರು ಒಡೆಯರ್ ಆಗಿರ್ತಾರೆ ಜೆ ಬಿ ಗೋರ್ಡಾನ್ ರೆಸಿಡೆಂಟ್ ಆಗಿರ್ತಾನೆ. ಕೇಳ್ತಾರೆ ಸ್ನೇಹಿತರೆ, ರಿಪ್ಪನ್ ಏನಪ್ಪ ಅಂದ್ರೆ ವೈಸ್ರಾಯ್ ಆಗಿರ್ತಾರೆ, ಮೇನ್ ಇಂಪಾರ್ಟೆಂಟು. ಗೋರ್ಡಾನ್ ಬಂದ್ಬಿಟ್ಟು ರೆಸಿಡೆಂಟ್ ಆಗಿರ್ತಾರೆ. ಅಧಿಕಾರಿ ವರ್ಗಾವಣೆ ಸಂಬಂಧಿಸಿದಂತೆ ಮೈಸೂರಿಗೆ ರಕ್ಷಣಾ ಜವಾಬ್ದಾರಿಯನ್ನು ಪೂರ್ಣ ಬ್ರಿಟಿಷರು ಸೇರಿತು. ಮೈಸೂರಿನ ರಕ್ಷಣಾ ಜವಾಬ್ದಾರಿ ಯಾರಪ್ಪ ಅಂದರೆ ಬ್ರಿಟಿಷರ ವಶದಲ್ಲಿರುತ್ತೆ ಸ್ನೇಹಿತರೆ. ರಿಪ್ಪನ್ ಮತ್ತು ಗೋರ್ಡಾನ್ ನೇಮಿಸ್ಕೊಳ್ಳಿ, ಯಾಕಂತಂದರೆ ಇಂಪಾರ್ಟೆಂಟು. ರಿಪ್ಪನ್ ಮತ್ತು ಜೆ ಬಿ ಗೋರ್ಡಾನ್. ದಿವಾನ್ ಹುದ್ದೆ ರದ್ದಾಗಿದ್ದು ಯಾವಾಗಂದರೆ 1881, 3 ಇಂಪಾರ್ಟೆಂಟು. ರಂಗಾಚಾರ್ಯರು ಈ ಕಾಲದಲ್ಲಿ ಮೈಸೂರಿನ ದಿವಾನರಾಗಿದ್ದರು. 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಯಾರಪ್ಪ ಅಂದರೆ ರಂಗಾಚಾರ್ಯರು ದಿವಾನರಾಗಿರ್ತಾರೆ. ಮುಖ್ಯವಾಗಿ ಮೈಸೂರು ಕಮಿಷನರ್ 50 ವರ್ಷಗಳ ಕಾಲವಿತ್ತು. ಮೈಸೂರು ಕಮಿಷನರ್ ಕಾಲ ಏನಪ್ಪ ಅಂದರೆ 1831ರಿಂದ 81 50 ವರ್ಷ ಕಾಲ ಇತ್ತು ಸ್ನೇಹಿತರೆ. ಆ ರಿಪ್ಪನ್ ಪುನರುದ್ಧಾನ ಮತ್ತು ಇನ್ಸ್ಟ್ರೂಮೆಂಟ್ ಆಫ್ ಟ್ರಾನ್ಸ್ಫರ್ ವರ್ಗಾವಣೆ ಮಾಡ್ತಾರೆ ಅಧಿಕಾರ. ಆ ಸಮಯದಲ್ಲಿ 10ನೇ ಚಾಮರಾಜ ಒಡೆಯರ್ ಇರ್ತಾರೆ. ಅವಾಗ ದಿವಾನ್ ರಂಗಾಚಾರ್ಯರು ಏನಪ್ಪ ಅಂದರೆ ಮೈಸೂರಿನ ದಿವಾನರಾಗಿರ್ತಾರೆ. ಇವರೇನಪ್ಪ ರಂಗಾಚಾರ್ಯರು ಮೈಸೂರು ಅರಮನೆಯ
ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸ್ತಿರ್ತಾರೆ ಸ್ನೇಹಿತರೆ ಇವರು. ಪೂರ್ಣಯ್ಯ ಬಂದ್ಬಿಟ್ಟು ಇವ್ರು ಏನಪ್ಪ ಅಂತಂದರೆ ಪೂರ್ಣ ಇವ್ರ ಕೆಳಗಿನ ಶೀರ್ಷಿಕೆಗಳಲ್ಲಿ ಪುನರಚಿಸಿದವರು. ಅಂದರೆ ಮೈಸೂರು ಇದು ಪೂರ್ಣ ಏನು ಮಾಡ್ತಾರಪ್ಪ, ಯಾವ ಆಡಳಿತದಲ್ಲಿದ್ದರು ಅಂತಂದರೆ ಏನೇನು ಜಾರಿಗೆ ತಂದರು ಅಂದರೆ ಖಜಾನೆ ಮತ್ತು ಹಣಕಾಸು ಇಲಾಖೆ ಜಾರಿಗೆ ತರ್ತಾರೆ, ಸೈನಿಕ ಮತ್ತು ಪೊಲೀಸ್ ಇಲಾಖೆಯನ್ನು ಜಾರಿಗೆ ತರ್ತಾರೆ, ಈ ಕಂದಾಚಾರ ಇಲಾಖೆಯನ್ನು ಸಹ ಇವರು ಜಾರಿಗೆ ತರ್ತಾರೆ ಸ್ನೇಹಿತರೆ. ಪೂರ್ಣಯ್ಯ ಮೈಸೂರಿನ ಪ್ರಥಮ ದಿವಾನರಾಗಿರ್ತಾರೆ. ಏನಪ್ಪ ಅಂತಂದರೆ ಇವರು ಮೈಸೂರಿನ ಪ್ರಥಮ ದಿವಾನರಾಗಿರ್ತಾರೆ. ಸಿವಿಲ್ ಆಡಳಿತ ಬಗ್ಗೆ ಅಂದರೆ IAS ಎಕ್ಸಾಮ್ ಇರ್ತಾನೆ ಸ್ನೇಹಿತರೆ, ಅದನ್ನು ಬರೀಬೇಕು ಎಲ್ಲರೂ ಅಂತಂದ್ಬಿಟ್ಟು ಭಾಳ ಶ್ರಮಿಸ್ತಾರೆ ಸ್ನೇಹಿತರೆ. 4 ಇಲಾಖೆಗಳು ಜಾರಿಗೆ ತರ್ತಾರೆ ಇವರು. ಒಂದು ಹಣಕಾಸು ಇಲಾಖೆ, ಖಜಾಂಚಿ, ಕಂದಾಯ ಇಲಾಖೆ, ಸೈನಿಕ, ಪೊಲೀಸ್ ಇಲಾಖೆ ಜಾರಿಗೆ ತರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಟಿಪ್ಪು ಸುಲ್ತಾನ್ ಸೋಲಿನ ತರುವಾಯ ಬ್ರಿಟಿಷರ ಮರು ನೇಮಕವಾದ ಮೈಸೂರು ಸಾಮ್ರಾಜ್ಯ ಮೊದಲ ದಿವಾನ ಯಾರಪ್ಪ ಅಂತಂದರೆ ಇವರ ಸ್ನೇಹಿತರೆ. ಯಾರು ಅಂತಂದರೆ ಮೊದಲ ಪೂರ್ಣಯ್ಯವರು. ಸ್ನೇಹಿತರೆ ಮತ್ತು ಏನಪ್ಪ ಅಂದರೆ ಟಿಪ್ಪು ಸುಲ್ತಾನ್ ನಂತರ ಯಾರಪ್ಪ ದಿವಾನರಾಗಿರ್ತಾರೆ ಅಂದರೆ ದಿವಾನ್ ಪೂರ್ಣ ಆಗಿರ್ತಾರೆ. ಅಂದರೆ ಜೂನ್ 22, 1899 ಈ ಶ್ರೀರಂಗಪಟ್ಟಣ ಒಪ್ಪಂದದ ನಂತರ ಮೈಸೂರನ್ನು 4 ವಿಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಮೈಸೂರು ಒಡೆಯರು ಕೊಡಲಾಯಿತು ಕೆಲವೊಂದು ಭಾಗಗಳು. ಅದರಲ್ಲಿ 3 ಭಾಗಗಳು ಬ್ರಿಟಿಷ್ ಮರಾಠರು ಮತ್ತು ನಿಜಾಮರು ಹಂಚ್ಕೊಳ್ತಾರೆ. ಬ್ರಿಟಿಷರು, ಮರಾಠರು, ನಿಜಾಮರು. ಅದರಲ್ಲಿ ಜೂನ್ 30, 1791 5 ವರ್ಷ ಬಾಲಕ ಆಗಿರ್ತಾನೆ ಯಾರಪ್ಪ ಅಂದರೆ 3ನೇ ಕೃಷ್ಣರಾಜ ಒಡೆಯರು. ಆವಾಗ ಪೂರ್ಣಯ್ಯವರ ಹಸ್ತಾಂತರ ಮೇರೆಗೆ ಏನಪ್ಪ ಅಂತಂದರೆ ಅವರು ಅಧಿಕಾರ ವಹಿಸ್ಕೊತಾರೆ ಸ್ನೇಹಿತರೆ. ಕರ್ನಲ್ ಬ್ಯಾರಿ ಕ್ಲೋಸ್ ಬಂದ್ಬಿಟ್ಟು ಮೈಸೂರಿನ ಪ್ರಥಮ ರೆಸಿಡೆಂಟ್ ಆಗಿರ್ತಾರೆ. ಮತ್ತು ಆರ್ಥರ್ ವೆಲ್ಲೆಸ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಇವು ದಂಡನಾಯಕ ಆಗಿರ್ತಾರೆ. ರೆಸಿಡೆಂಟ್ ಮತ್ತು ವೆಲ್ಲೆಸ್ಲಿ ನೋಡಿ ಸ್ನೇಹಿತರೆ, ಅಲ್ಲಿ ರಿಪ್ಪನ್ ಬರ್ತಾರೆ ಮತ್ತು ಗೋಲ್ಡನ್ ಬರ್ತಾರೆ. ಇಲ್ಲಿ ರೆಸಿಡೆಂಟ್ ವೆಲ್ಲೆಸ್ಲಿ ಬರ್ತಾನೆ, ನಾನು ಬ್ಯಾರಿ ಕ್ಲೋಸ್ ಬರ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಕೇಳ್ತಾ ಇದ್ದಾರೆ. JP ಗೋರ್ಡನ್ ರಿಪ್ಪನ್ ಇದು ವರ್ಗಾವಣೆ ಸಮಯ. ಇದು ರೆಸಿಡೆಂಟ್. ಅಂದರೆ ಇಲ್ಲಿ ಕರ್ನಲ್ ಬ್ಯಾರಿ ಕ್ಲೋಸ್ ಮೈಸೂರಿನ ಪ್ರಥಮ ಬ್ರಿಟಿಷ್, ಇವರು ಪ್ರಥಮ ಆಗಿರ್ತಾರೆ ಸ್ನೇಹಿತರೆ. ಇವರು ಏನಪ್ಪ ಅಂದರೆ ಇದು ಪ್ರಥಮ ಆಗಿರ್ತಾರೆ. ಈ ದಂಡನಾಯಕ ಯಾರಪ್ಪ ಅಂದರೆ ವೆಲ್ಲೆಸ್ಲಿ ಆಗಿರ್ತಾನೆ, ಆರ್ಥರ್ ವೆಲ್ಲೆಸ್ಲಿ. ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಆಡಳಿತ ಮೇಲಿನ ಜವಾಬ್ದಾರಿ ಆಡಳಿತ ಮೇಲಿನ ಜನಾಭಿಪ್ರಾಯ ಅಳೆಯುವುದು ಮತ್ತು ಸರ್ಕಾರವನ್ನು ವಿಮರ್ಶಿಸುವುದಾಗಿರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ಏನಪ್ಪ ಅಂದ್ರೆ ರಂಗಾಚಾರ್ಲು ಬಂದ್ಬಿಟ್ಟು ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ರಂಗಾಚಾರ್ಲು ಇನ್ನು ಮುಖ್ಯವಾಗಿ ಏನಪ್ಪ ಅಂತಂದರೆ ಪ್ರತಿ ವರ್ಷ ದೇಶ ಸಂಸ್ಥಾನ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ರು ಸ್ನೇಹಿತರೆ. ಮೈಸೂರು ರಾಜ್ಯದಲ್ಲಿ ಶಾಸನ ಸಭೆ ವ್ಯವಸ್ಥೆಯನ್ನು ಆರಂಭಿಸಿದವರು ಯಾರಪ್ಪ ಅಂದರೆ ರಂಗಾಚಾರ್ಲು ಇರ್ತಾರೆ. ಶಾಸನ ಸಭೆ ಇರುತ್ತಲ್ಲ ಅದನ್ನ ಏನಪ್ಪ ಆರಂಭಿಸಿದವರು ರಂಗಾಚಾರ್ಲು. ಜಲವಿದ್ಯುತ್ ಶಕ್ತಿ ಉತ್ಪಾದನೆ ಆರಂಭಗೊಂಡಿದ್ದೆಲ್ಲಪ್ಪ ಅಂದರೆ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ. ಅದಾದ ನಂತರ ಇಲ್ಲಿ ಕೋಲಾರ, ಚಿನ್ನದ ಗಣಿ ಮತ್ತು ಬೆಂಗಳೂರು ನಗರಕ್ಕೆ 1905ರಲ್ಲಿ ವಿದ್ಯುತ್ ಆರಿಸ್ತಾರೆ ಸ್ನೇಹಿತರೆ.
ಯಾರಪ್ಪ ಅಂದರೆ ಶೇಷಾದ್ರಿರಾಯರು. ಶಿವನ ಸಮುದ್ರಕ್ಕೆ ಜಲವಿದ್ಯುತ್ ಏನಪ್ಪ ಅಂದರೆ ಸ್ಥಾಪಿಸ್ತಾರೆ. ತಿರುಗಿ ಏನಪ್ಪ ಅಂದರೆ ಇವರು ಭಾರತದಲ್ಲಿ ಮೊದಲ ವಿದ್ಯುತ್ಕರಣ ನಗರ ಬೆಂಗಳೂರಾಗಿ ಚೇಂಜ್ ಮಾಡ್ತಾರೆ ಸ್ನೇಹಿತರೆ ವಿಶ್ವೇಶ್ವರಯ್ಯವರು. ಕೃಷ್ಣಮೂರ್ತಿ ಬಂದ್ಬಿಟ್ಟು ಇವರೇನಪ್ಪ ಕೋಲಾರ ಚಿನ್ನಗಳ ನೀರು ಮತ್ತು ವಿದ್ಯುತ್ ಪೂರೈಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕನ್ನಡ ಸಾಹಿತ್ಯ ಪರಿಷತ್ತು ಕೆಳಗಿನ ಯಾವ ದೊರೆ ಆಳ್ವಿಕೆ ಕಾಲದಲ್ಲಿ ನಡೀತು ಅಂತ ಕೇಳಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇವೆಲ್ಲ ನಡೀತವೆ ಸ್ನೇಹಿತರೆ. ಏನಪ್ಪ ಅಂದರೆ ಶಿವನ ಸಮುದ್ರಕ್ಕೆ ನೀರು ಉತ್ಪಾದನಾ ಕೇಂದ್ರ ಸ್ಥಾಪನೆ ಭಾರತದ ಮೊದಲ ಉತ್ಪಾದನಾ ಕೇಂದ್ರ ಆಗಿತ್ತು. KJFಗೆ ನೀರು ಹರಿಸ್ತಾರೆ ಸ್ನೇಹಿತರೆ, ಮತ್ತು ಬೆಂಗಳೂರು ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ. ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಬೆಂಗಳೂರಲ್ಲಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನು ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತನ್ನು 1905 ನಾಲ್ವಡಿ ಕೃಷ್ಣರಾಜ ಬೆಂಗಳೂರಲ್ಲಿ ಸ್ಥಾಪನೆ ಮಾಡ್ತಾರೆ. VP ಮಾಧವರಾವ್ ಬಂದ್ಬಿಟ್ಟು ಶಾಸನಸಭೆ ಯಾವ ಅಸ್ತಿತ್ವಕ್ಕೆ ಬಂದಿತ್ತು ಅಂದರೆ 1907. ಮೊದಲ ಶಾಸನಸಭೆ ಯಾವಾಗ ಅಸ್ತಿತ್ವಕ್ಕೆ ಬಂತಂದರೆ 1907ರಲ್ಲಿ. VP ಮಾಧವರಾವ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮೈಸೂರು ವಿಧಾನ ಪರಿಷತ್ ನ್ಯಾಯ ವಿಧೇಯಕ ಸಭೆ ಕೌನ್ಸಿಲಿಂಗ್ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ನ್ಯಾಯ ವಿಧೇಯಕ ಸಭೆ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್ ಸಭೆಯನ್ನು ಯಾರಪ್ಪ ಅಂದರೆ VP ಮಾಧವರಾವ್ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಇವರು. ದ್ವಿಸದನ ಶಾಸನ ಬೆಳವಣಿಗೆ ಏನಪ್ಪ ಅಂದರೆ ಆಗಬೇಕು, 2 ಸದನಗಳು ಇರಬೇಕು ಅಂದ್ಬಿಟ್ಟು ಒತ್ತಾಯ ಮಾಡ್ತಾರೆ. ಮತ್ತು ಆನಂದರಾವ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕೃಷ್ಣರಾಜ ಸಾಗರ ಯಾವ ಜಿಲ್ಲೆ ಸೇರಿಸಲಾಗಿದೆ, ಮಂಡ್ಯ ಜಿಲ್ಲೆಗೆ. ತಿರ್ಗಿ ಕೃಷ್ಣರಾಜ ಸಾಗರ ಡ್ಯಾಮ್ ಬಂದ್ಬಿಟ್ಟು ವಿಶ್ವೇಶ್ವರಯ್ಯ ಸಲಹೆ ಮೇರೆಗೆ ಆನಂದರಾವ್ ಏನಪ್ಪ ಅಂತಂದರೆ ಪ್ರಾರಂಭಿಸ್ತಾರೆ ಡ್ಯಾಮ್ನ. ವಾಟರ್ ಬ್ಲಾಕ್ ಪದ್ಧತಿಯನ್ನು ಜಾರಿಗೆ ತರ್ತಾರೆ. 6 ಕೋಟಿ ರೂಪಾಯಿ ಅರ್ಕಾವತಿ ನದಿಗೆ ಒಂದು ಸಣ್ಣ ಡ್ಯಾಮ್ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾರೆ. ಮತ್ತು ಇದು ವೆಚ್ಚ ಎಷ್ಟಾಗಿದೆ ಅಂತ ಕೇಳಿದ್ರೆ ಸ್ನೇಹಿತರೆ 2253 ಲಕ್ಷ ಏನಪ್ಪ ಇದಕ್ಕೆ ಖರ್ಚಾಗಿರುತ್ತೆ. 6 ಕೋಟಿ ರೂಪಾಯಿ ಅರ್ಕಾವತಿ ನದಿಗೆ ಒಂದು ಸಣ್ಣ ಡ್ಯಾಮ್ ಕಟ್ತಾರೆ. ಕನ್ನಂಬಾಡಿ ಅಣೆಕಟ್ಟು ಆನಂದರಾವ್. ಈಶ್ವರ ಕೆಳಗೆ ಯಾವ ಕಡೆ ಮೈಸೂರಿನ ದಿವಾನರಾಗಿದ್ರಪ್ಪ ಅಂದರೆ ನಾಲ್ವಡಿ ಕೃಷ್ಣರಾಜ ಕಾಲದಲ್ಲಿ ದಿವಾನರಾಗಿರ್ತಾರೆ ಸ್ನೇಹಿತರೆ ಇವರು. ದಂಗಳ ಕುರಿತು ವಿಚಾರಣೆ ಮಾಡಲು ಯಾವ ಸಮಿತಿ ಅಂದರೆ ಬೆಂಗಳೂರು ಕೆಲವೊಂದು ದಂಗೆಗಳು ಆಗ್ತಾರೆ ಸ್ನೇಹಿತರೆ. ಆ ವಿಚಾರಣೆ ಸಮಿತಿಗೆ ವಿಶ್ವೇಶ್ವರಯ್ಯನ ನೇಮಕ ಮಾಡ್ತಾರೆ. ಯಾವ ದಂಗೆಗಳಪ್ಪ ಅಂತಂದರೆ ಇದು ಜೂನ್ 1928 ಗಲಭೆಗಳು, ಹಿಂದೂ ಮುಸ್ಲಿಮರ ನಡುವೆ ಗಲಾಟೆಗಳು ನಡೀತು ಸ್ನೇಹಿತರೆ ಗಣಪತಿ ಇಡುವ ವಿಷಯವಾಗಿ. ಆ ಸಂದರ್ಭದಲ್ಲಿ ಏನಪ್ಪ ಅಂದರೆ ಮಿರ್ಜಾ ಇಸ್ಮಾಲ್ ರವರು ದಂಗೆಯ ಕುರಿತು ವಿಚಾರಣೆ ಮಾಡಲು ವಿಶ್ವೇಶ್ವರಯ್ಯ ನೇತೃತ್ವದ ಸಮಿತಿಯನ್ನು ನೇಮಿಸ್ತಾರೆ. ಕೆಳಗಿನ ಮೈಸೂರು ಸಂವಿಧಾನ ಸುಧಾರಣೆ ಪರಿಶೀಲಿಸಲು ಮಾರ್ಚ್ನಲ್ಲಿ ನೇಮಕೊಂಡ ಸಮಿತಿ ಯಾವ್ದಪ್ಪ ಅಂದರೆ ಶ್ರೀನಿವಾಸ ಅಯ್ಯಂಗಾರ್ ಸಮಿತಿ. ಮಾರ್ಚ್ನಲ್ಲಿ ಶ್ರೀನಿವಾಸ ಅಯ್ಯಂಗಾರ್ ಸಮಿತಿ ನೇಮಕಗೊಳ್ಳುತ್ತೆ. ಯಾವುದಪ್ಪ ಅಂತಂದರೆ ಮೈಸೂರು ಸಂವಿಧಾನ ಸುಧಾರಣೆ ಮಾಡಲು. ಇಸ್ಮೇಲ್ ಬಂದ್ಬಿಟ್ಟು 26ರಿಂದ 40ವರೆಗೂ ದಿವಾನರಾಗಿರ್ತಾರೆ. ಶ್ರೀನಿವಾಸ ಅಯ್ಯಂಗಾರ್ ಸಮಿತಿ ನೇಮಕ ಮಾಡ್ತಾರೆ ಸ್ನೇಹಿತರೆ ಇವರು. ಮೊದಲ ರೇಡಿಯೋ ಸ್ಟೇಷನ್ ಯಾರ ಕಾಲದಲ್ಲಿ ಆಯ್ತಪ್ಪ ಅಂದರೆ ME ಗೋಪಾಲಸ್ವಾಮಿ ಅವರ ಕಾಲದಲ್ಲಿ ಆಯಿತು. ಯಾವ ಸ್ನೇಹಿತರೆ PSL ಕೇಳಿದರೆ ಮೊದಲನೇದಾಗಿ ರೇಡಿಯೋ ಸ್ಟೇಷನ್ ಸ್ಥಾಪನೆ. ಲಂಡನ್ ನಡೆದ 3 ದುಂಡಿಮೆ ಭಾಗವಹಿಸ್ತಾರಪ್ಪ ಮಿರ್ಜಾ ಇಸ್ಮೇಲ್ ಆಗಿರ್ತಾರೆ ಸ್ನೇಹಿತರೆ. ರಾಮ್ಸೆ ಮೆಕ್ಡೊನಾಲ್ಡ್ ಏನಪ್ಪ ಅಂದರೆ ಇವನು ಅಲ್ಲಿನ ಪ್ರಧಾನಮಂತ್ರಿ ಆಗಿರ್ತಾನೆ. 2 ದುಂಡುಮೇಜಿನ ಸಮ್ಮೇಳನ ಭಾಗವಹಿಸ್ತಾರೆ ಮಿರ್ಜಾ ಇಸ್ಮೇಲ್. ಮೈಸೂರು, ಜೈಪುರ ಮತ್ತು ಹೈದರಾಬಾದ್ ಎಂಬ 3 ರಾಜರುಗಳ ಯಾರನ್ನು ದಿವಾನರಾಗಿ ನೇಮಕ ಮಾಡ್ತಾರಪ್ಪ ಅಂದರೆ ಮಿರ್ಜಾ ಇಸ್ಮೇಲ್ ಆಗಿರ್ತಾರೆ ಸ್ನೇಹಿತರೆ. ಅಂದರೆ ಮೈಸೂರು, ಜೈಪುರ, ಹೈದರಾಬಾದ್ ಎಂಬ 3 ರಾಜ್ಯಗಳಲ್ಲಿ ಕೆಳಗಿನ ಯಾರನ್ನು 3 ರಾಜ್ಯಗಳು ನೇಮಕ ಮಾಡ್ತಾರೆ ಯಾರಪ್ಪ ಅಂದರೆ ಮಿರ್ಜಾ ಇಸ್ಮೇಲ್ ಅವರನ್ನು. ಜೈಪುರ, ಹೈದರಾಬಾದ್ ಸಂಸ್ಥಾನ ದಿವಾನರಾಗಿಯೂ ಸಹ ಕಾರ್ಯನಿರ್ವಹಿಸ್ತಾರೆ ಇವರು. ಆರ್ಕಾಟ್ ರಾಮಸ್ವಾಮಿ ಮೊದಲು ಬಂದ್ಬಿಟ್ಟು ಭಾರತ ಒಕ್ಕೂಟ ವ್ಯವಸ್ಥೆ ಸೇರಿದ ಸಂದರ್ಭದಲ್ಲಿ ದಿವಾನರಾಗಿದ್ದಾರೆ ಯಾರಪ್ಪ ಅಂದರೆ ರಾಮಸ್ವಾಮಿ ಮೊದಲಿಯರಾಗಿರ್ತಾರೆ ಸ್ನೇಹಿತರೆ. ಇವ್ರ ಕಾಲದಲ್ಲಿ ಏನಪ್ಪ ಅಂತಂದರೆ ಮೈಸೂರು ಸಂಸ್ಥಾನ ಕೊನೆಯ ದಿವಾನರು ಆಗಿರ್ತಾರೆ. ಜವಾಬ್ದಾರಿ ಸರ್ಕಾರ ರಚನೆ ಆಗಿರ್ತಾರೆ ಸ್ನೇಹಿತರೆ. ಆ ಕಾಲದಲ್ಲೂ ಸಹ ಇವರು ಪಾತ್ರ ವಹಿಸಿರ್ತಾರೆ. ಏನಪ್ಪ ಅಂದರೆ ದಿವಾನ ಹುದ್ದೆ ರದ್ದಾಗುತ್ತೆ. ಇವ್ರ ನಂತರ ದಿವಾನ ಹುದ್ದೆ ರದ್ದಾಗುತ್ತೆ. ಜವಾಬ್ದಾರಿ ಸರ್ಕಾರ ಬಂದ್ಬಿಟ್ಟು KC ರೆಡ್ಡಿ ಅವರು ರಚನೆ ಮಾಡ್ತಾರೆ. ಅಕ್ಟೋಬರ್ 27, 1947 ಮೈಸೂರಿನ ಪ್ರಥಮ ಮುಖ್ಯಮಂತ್ರಿಯಾಗಿ KC ರೆಡ್ಡಿ ನೇಮಕ ಆಗ್ತಾರೆ ಸ್ನೇಹಿತರೆ. ಜಯಚಾಮರಾಜ ಒಡೆಯರ್ ರಾಜ್ಯಪಾಲ ಆಗ್ತಾರೆ. ಜೋಡಿಸಿ ಬರ್ರಿ ಕೇಳಿದ್ದಾರೆ ಸ್ನೇಹಿತರೆ, ಇಲ್ಲೊಂದು ಸ್ವಲ್ಪ ನೋಡ್ಕೊಳ್ಳಿ. ಪ್ರಜಾಪ್ರತಿನಿಧಿ ಸಭೆ, ಮೈಸೂರು ಸಿವಿಲ್ ಸರ್ವಿಸ್ ಬಗ್ಗೆ, ಬೆಂಗಳೂರು ಸರ್ಕಾರಿ ಸಾಬೂನು ಕಾರ್ಖಾನೆ ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ತಿರುಗಿ ಏನಪ್ಪ ಅಂತಂದರೆ ನೆಕ್ಸ್ಟು ನಾವು ಸಿಲೆಬಸ್ಗೆ ಹೋಗೋಣ ಸ್ನೇಹಿತರೆ. ದಿವಾನ್ ಪೂರ್ಣಯ್ಯ ಫಸ್ಟ್ ಏನಪ್ಪ ಅಂದರೆ ದಿವಾನ್ ಪೂರ್ಣಯ್ಯರು ಬರ್ತಾರೆ ಸ್ನೇಹಿತರೆ.
ದಿವಾನ್ ಪೂರ್ಣಯ್ಯ ಬಂದ್ಬಿಟ್ಟು ಮೈಸೂರು ಇತಿಹಾಸ ಅತ್ಯಂತ ಪ್ರಭಾವಶಾಲಿ ರಾಜತಾಂತ್ರಿಕ. ಮೈಸೂರ 3 ಪ್ರಸಿದ್ಧ ಆಡಳಿತಗಾರ ಹೈದರಾಬಾದ್ ಟಿಪ್ಪು ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. 3 ಜನರ ಕಾಲದಲ್ಲಿ, ಒಂದು ಇದರಲ್ಲಿ ಟಿಪ್ಪು ಮತ್ತು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ರಾಜಕೀಯ ಚತುರತೆಯನ್ನು ಹೊಂದಿರ್ತಾನೆ ಸ್ನೇಹಿತರೆ. ಇವ್ರು ಯಾಕನಪ್ಪ ಅಂತಂದರೆ, ಟಿಪ್ಪು ಸುಲ್ತಾನ್ ಮರಣ ಹೊಂದಿದಾಗ ಮೈಸೂರು ಬ್ರಿಟಿಷರ ವಶವಾಗುತ್ತೆ ಸ್ನೇಹಿತರೆ. ಆ ಸಂದರ್ಭದಲ್ಲಿ ದಿವಾನರಾಗಿರ್ತಾರೆ. ಮೈಸೂರು ಸಿಂಹಾಸನವನ್ನು ಮರಳಿ ಮುಮ್ಮಡಿ ಕೃಷ್ಣರಾಜ ಕೊಡಿಸುವಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ಸ್ನೇಹಿತರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಅಪ್ರಾಪ್ತ ವಯಸ್ಸಾಗಿರ್ತಾನೆ. ಮೈಸೂರು ಮೊದಲ ದಿವಾನರಾಗಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊತಾರೆ. ಇವ್ರು ಏನಪ್ಪ ಅಂದರೆ ಯುದ್ಧದಿಂದ ಭರ್ಜರಿಯ ಮೈಸೂರಿನ ಆರ್ಥಿಕತೆಯನ್ನು ಸುಧಾರಿಸ್ತಾರೆ. ಮೈಸೂರಿನ ಆರ್ಥಿಕತೆಯನ್ನು ಫಸ್ಟ್ ಏನಪ್ಪ ಅಂದರೆ ಯುದ್ಧದಿಂದ ಬೇಸತ್ತ ಮೈಸೂರನ್ನು ಆರ್ಥಿಕ ಸುಧಾರಿಸ್ತಾರೆ ಸ್ನೇಹಿತರೆ. ಮತ್ತು ಕಂದಾಯ ಇಲಾಖೆಯನ್ನು ಜಾರಿಗೆ ತರ್ತಾರೆ. ನ್ಯಾಯಾಂಗ ಮತ್ತು ಪೊಲೀಸ್ ಇಲಾಖೆಯನ್ನು ಜಾರಿಗೆ ತರ್ತಾರೆ. ಯಳಂದೂರು ಜಾಗೀರು ನಿಷ್ಠೆ ಮತ್ತು ದಕ್ಷ ಆಡಳಿತ ಮೆಚ್ಚಿ ಬ್ರಿಟಿಷರು ಮಹಾರಾಜರು ಇವರಿಗೆ ಯಳಂದೂರಿನಲ್ಲಿ ಒಂದು ಚಾಮರಾಜ ಜಿಲ್ಲೆಯ ಉಡುಗೊರೆಯಾಗಿ ಯಳಂದೂರನ್ನು ಅವ್ರಿಗೆ ದಕ್ಷತೆಗಾಗಿ ಕೊಡ್ತಾರೆ ಸ್ನೇಹಿತರೆ. ಪ್ರಸಿದ್ಧ ದಿವಾನ್ ಮಾಧವರಾವ್ ರಸ್ತೆ ಹಳೆಯ ಭಾಗಗಳಲ್ಲಿ ಇಂದಿಗೂ ಆಡಳಿತ ಕುರುಹುಗಳು, ಅಂದರೆ ಮಾಧವರಾವ್ ಆಡಳಿತ ಕಾಲದಲ್ಲಿ ಇವ್ರ ಬಗ್ಗೆ ಕುರುಹುಗಳನ್ನು ಏನಪ್ಪ ಅಂದರೆ ಸ್ಥಾಪನೆ ಮಾಡಿರ್ತಾರೆ. ದಿವಾನ್ ಪೂರ್ಣಯ್ಯ ಬಂದ್ಬಿಟ್ಟು ಇವ್ರು ಏನಪ್ಪ ಅಂತಂದರೆ ಕೃಷ್ಣಾಚಾರ್ಯ ಪೂರ್ಣಯ್ಯ ಮೊದಲ ಹೆಸರು ಆಗಿರುತ್ತೆ ಸ್ನೇಹಿತರೆ. ಇದೇನಪ್ಪ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಹಣಕಾಸು ನಿರ್ವಹಣೆ. ಯುದ್ಧ ನಂತರ ತುಂಬ ಹಣಕಾಸು ನಿರ್ವಹಣೆ ಮಾಡ್ತಾರೆ. ನೀರಾವರಿ ವ್ಯವಸ್ಥೆ ಬಂದ್ಬಿಟ್ಟು ಕೆರೆ ಕಟ್ಟೆಗಳನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಪಂಚಾಯತ್ ವ್ಯವಸ್ಥೆ ಚಾಲ್ತಿಗೆ ಜಾರಿಗೆ ತರ್ತಾರೆ ಸ್ನೇಹಿತರೆ. ಮತ್ತು ಜನರಿಗೆ ನ್ಯಾಯ ಸಿಗುವಂತೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಮಾಡ್ತಾರೆ. ಇವರು ಮೆಚ್ಚಿ ಬ್ರಿಟಿಷರು ಇವರಿಗೆ ಸ್ನೇಹಿತರೆ ಅಲ್ಲಿ ನೋಡಿದ್ವಿ. ಮಾರ್ಚ್ ಶ್ರೀರಂಗಪಟ್ಟಣದಲ್ಲಿ ನಿಧನ ಆಗ್ತಾರೆ. ಏನಪ್ಪ ಅಂದರೆ 1816 ಏನಪ್ಪ ಅಂದರೆ ಇವರು ಶ್ರೀರಂಗಪಟ್ಟಣದಲ್ಲಿ ಮರಣ ಹೊಂದ್ತಾರೆ. ಶೇಷಾದ್ರಿ ಅಯ್ಯರ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗಿ ಮೈಸೂರಿನ ಸಂಸ್ಥಾನಗಳಲ್ಲಿ ನಡೆದ ಪ್ರಮುಖ ಅಭಿವೃದ್ಧಿ ಕೆಲಸಗಳಲ್ಲಿ ಶೇಷಾದ್ರಿ ಮುಖ್ಯ ಪಾತ್ರ. ಕೃಷಿ ಮತ್ತು ಅಂಕಿ ಸಂಖ್ಯೆಗಳ ನಿರ್ವಹಣೆ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಪ್ರಥಮ ಕೃಷಿ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಕೈಗಾರಿಕೆ ಸ್ಥಾಪನೆ ಮಾಡ್ತಾರೆ. ದಸರಾ ಮತ್ತು ಇತರೆ ಪ್ರದರ್ಶನಗಳನ್ನು ನಾಂದಿ ಆಡ್ತಾರೆ ಸ್ನೇಹಿತರೆ. ಶೇಷಾದ್ರಿ ಕಾಲದಲ್ಲಿ ಅಂಚೆ ಮತ್ತು ತಂತಿ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಮತ್ತು ರೈಲ್ವೆ ವ್ಯವಸ್ಥೆ ಗುಬ್ಬಿ, ಹರಿಹರ, ಹಿಂದೂಪುರ ಮತ್ತು ಬೀರೂರು, ಶಿವಮೊಗ್ಗಗೆ ಏನಪ್ಪ ಅಂದರೆ ರೈಲ್ವೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ. BL ರೈಸ್ ನೇತೃತ್ವದಲ್ಲಿ ಪ್ರಾಚ್ಯ ಸಂಶೋಧನಾ ಇಲಾಖೆಯನ್ನು ನೇಮಕ ಮಾಡ್ತಾರೆ. ನಂಜನಗೂಡು ಮತ್ತು ರೈಲು ನಿರ್ಮಾಣ ಮೈಸೂರು ದಕ್ಷಿಣ ಮಾರಾಟದ ಕಂಪನಿಗೆ ಹಸ್ತಾಂತರಿಸ್ತಾರೆ. ಕೃಷ್ಣ ಬ್ಯಾಂಕ್ ಯೋಜನೆ ಜಾರಿಗೆ ತರ್ತಾರೆ. ಪ್ರಮುಖ ಐತಿಹಾಸಿಕ ಘಟನೆ ಏನಪ್ಪ ಅಂದರೆ ಮಾರ್ಥಸ್ ಆಸ್ಪತ್ರೆಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ. ಕನ್ನಡ ಭಾಷೋಜ್ಜೀವಿನಿ ಸಭಾ ಮತ್ತು ಓರಿಯೆಂಟಲ್ ಲೈಬ್ರರಿ ಮತ್ತು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಜಾರಿಗೆ ತರ್ತಾರೆ. ಭೂಗರ್ಭ ಇಲಾಖೆ ಬ್ರೂಸ್ಫುಟ್ ನೇತೃತ್ವದಲ್ಲಿ ಇವರು ಜಾರಿಗೆ ತರ್ತಾರೆ. ತಿರ್ಗಾ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ತರ್ತಾರೆ ಮೈಸೂರಲ್ಲಿ. 1897ರಲ್ಲಿ ಆರ್ಯ ಬಾಲಿಕಾ ಪಾಠಶಾಲೆ ತುಮಕೂರಿನ ದಿ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲನ್ನು ಜಾರಿಗೆ ತರ್ತಾರೆ. ವಿಕ್ಟೋರಿಯಾ ರಾಣಿಯ ವಜ್ರ ಮಹೋತ್ಸವವನ್ನು ಇವರು ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಪ್ಲೇಗ್ ಹರಡಿದ ಕಾಲದಲ್ಲಿ ಬೆಂಗಳೂರಲ್ಲಿ ಮಲ್ಲೇಶ್ವರ ಮತ್ತು ಚಾಮರಾಜಪೇಟೆಯಲ್ಲಿ ಕೆಲವೊಂದು ಹೊಸ ಬಡಾವಣೆಗಳನ್ನು ಜಾರಿಗೆ ತರ್ತಾರೆ. ಮೈಸೂರು ಬಾಲಕಿಯರ ಹೈಸ್ಕೂಲ್ ಮಹಾರಾಣಿ ಕಾಲೇಜನ್ನು ಜಾರಿಗೆ ತರ್ತಾರೆ 1901ರಲ್ಲಿ. ವಿಕ್ಟೋರಿಯಾ ಆಸ್ಪತ್ರೆಯನ್ನು ಜಾರಿಗೆ ತರ್ತಾರೆ ಸ್ನೇಹಿತರೆ. ಇವರು ಮೈಸೂರಲ್ಲಿ ಚಾಮರಾಜೇಂದ್ರ ಮೃಗಾಲಯವನ್ನು ಕಟ್ಟಿಸ್ತಾರೆ ಅವ್ರ ನೆನಪಿಗಾಗಿ. ಸರ್ಕಾರಿ ನೌಕರಿಗೆ ಜೀವ ವಿಮಾ ಯೋಜನೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಸರ್ಕಾರಿ ನೌಕರಿ ಜೀವ ವಿಮಾ ಯೋಜನೆ ಯಾರಪ್ಪ ತಂದಿದ್ದು ಅಂದರೆ ಶೇಷಾದ್ರಿ ಅಯ್ಯರ್. ಚಿಕಾಗೋ ಸಮ್ಮೇಳನಕ್ಕೆ ಏನಪ್ಪ ಅಂದರೆ ಹೋಗಲು ಹೆಲ್ಪ್ ಮಾಡ್ತಾರೆ. ಯಾರಿಗೆ ಅಂದರೆ ವಿವೇಕಾನಂದ ಅವ್ರಿಗೆ. ತಿರ್ಗಾ ಐತಿಹಾಸಿಕ ನೆಲೆ ಜಯಚಾಮರಾಜ ಒಡೆಯರ್ ಅವರು ಮೈಸೂರು ಸಂಸ್ಥಾನ 25 ಮುಂದೆ ಕೊನೆಯ ಆಗಿರ್ತಾರೆ. ತಿರ್ಗಾ ಏನಪ್ಪ ಅಂದರೆ ಮೈಸೂರು ಸಂಸ್ಥಾನ ಮೊದಲ ದಿವಾನರಾಗಿ ರಂಗಾಚಾರ್ಲು ನೇಮಕ ಆಗ್ತಾರೆ ಸ್ನೇಹಿತರೆ. ರಂಗಾಚಾರ್ಲು ಪುನರುದ್ಧಾನ ಮತ್ತು ಅಧಿಕಾರ ವಹಿಸಿಕೊಂಡ ಮೊದಲ ದಿವಾನ ಆಗಿರ್ತಾನೆ. ತಿರ್ಗಿ 1881 ಅಕ್ಟೋಬರ್ 7 ಪ್ರಜಾಪ್ರತಿನಿಧಿ ಸಭೆ 144 ಜನರು ಇದ್ದರು ಸ್ನೇಹಿತರೆ. ಇಲ್ಲಿ ಎಷ್ಟು ಜನ ಕೇಳ್ತಾರೆ? 144 ಜನ ಇದ್ದರು. ಹೆಣ್ಣು ಮಕ್ಕಳ ಶಿಕ್ಷಣ ಬಗ್ಗೆ ಮಹಾರಾಣಿ ಬಾಲಕಿಯರ ಪ್ರೌಢಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಇವರು. ಮತ್ತು ನರಸಿಂಹ ಅಯ್ಯಂಗಾರ್ ಅವರು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಮೈಸೂರು ಮತ್ತು ಬೆಂಗಳೂರಿಗೆ ಏನಪ್ಪ ಅಂದರೆ ರೈಲ್ವೆಯನ್ನು ಮಾರ್ಗ ಆಗ್ತಾರೆ ಸ್ನೇಹಿತರೆ. ಕೇಳಿದ್ದಾರೆ ಎಕ್ಸಾಮ್ಗೆ, ಇದು ಎಕ್ಸಾಮ್ ಕೇಳಿದ್ದಾರೆ. ತಿರ್ಗಿ ಬೆಂಗಳೂರು ಮೈಸೂರು ಮಾರ್ಗ
ತಿರ್ಗಪ್ಪ ಅಂದರೆ ಜಾನ್ ಟೇಲರ್ ಮತ್ತು ಕಂಪನಿಯೊಂದಿಗೆ ಒಪ್ಪಂದವನ್ನು ಮಾಡ್ಕೊತಾರೆ ಸರ್. ಕೋಲಾರ ಚಿನ್ನದ ಗಣಿಗೆ ಕೆಲಸವನ್ನು ಆರಂಭಿಸ್ತಾರೆ ಸ್ನೇಹಿತರೆ. ಜಾನ್ ಟೇಲರ್ ಅಧ್ಯಕ್ಷತೆಯಲ್ಲಿ ಕೆಲಸ ಆರಂಭಿಸ್ತಾರೆ ಇವರು ಸ್ನೇಹಿತರೆ. ಮತ್ತು ಬ್ರಿಟಿಷ್ ಸರ್ಕಾರವು CIAE ಬಿರುದು ನೀಡ್ತಾರೆ. CIAE ಬಿರುದು ಏನಪ್ಪ ಅಂದರೆ ನೀಡ್ತಾರೆ ಸ್ನೇಹಿತರೆ ಇವರು. ವೈಟ್ ಫೀಲ್ಡ್ ಅಂದ್ಬಿಟ್ಟು ಆಂಗ್ಲೋ ಇಂಡಿಯನ್ ಸಮುದಾಯ 400 ಎಕರೆ ಪ್ರದೇಶದ ಅಂದ್ಬಿಟ್ಟು ವೈಟ್ ಫೀಲ್ಡನ್ನು ಸ್ಥಾಪನೆ ಮಾಡ್ತಾರೆ. BP ಮಾಧವರಾವ್ ಇದೇನಪ್ಪ ಅಂದರೆ 1906ರಿಂದ 19ವರೆಗೂ ಆಳ್ವಿಕೆ ನಡೆಸ್ತಾರೆ. ಶಾಸನಸಭೆ ಪರಿಷತ್ತು ಸ್ಥಾಪನೆ ಮಾಡ್ತಾರೆ BP ಮಾಧವರಾವ್ ಮೈಸೂರಿನಲ್ಲಿ. ಶಾಸನಸಭೆ ಪ್ರಾಣಿ ಆರೋಗ್ಯ ರಕ್ಷಣೆ ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸನ್ನು ಸ್ಥಾಪನೆ ಮಾಡ್ತಾರೆ. ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಶುಲ್ಕ ರದ್ದುಗೊಳಿಸ್ತಾರೆ ಸ್ನೇಹಿತರೆ ಇವರು BP ಮಾಧವರಾವ್. ನಂತರ ಬ್ರಿಟಿಷ್ ಸರ್ಕಾರ ವಿರೋಧಿಯಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಸ್ನೇಹಿತರೆ. ಮತ್ತು ಇವ್ರಿಗೂ ಕೇಸರಿನ್ ಪದವಿ BP ಮಾಧವರಾವ್ಗೆ ಕೇಸರಿನ್ ಪದವಿ ಸಿಕ್ಕಿದೆ. N ಮಾಧವರಾವ್ BP ಮಾಧವರಾವ್ ಬೇರೆ, N ಮಾಧವರಾವ್ ಬೇರೆ ಸ್ನೇಹಿತರೆ, ನೆನಪಲ್ಲಿಡಿ ಕೇಳ್ತಾರೆ. ಗೃಹ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಮನೆ ಕಟ್ಟಿಸ್ಕೊಳ್ಳೋದು ಸಾಲ ನೀಡ್ತಾರೆ. ಸೆಂಚುರಿ ಕ್ಲಬ್ ಅಂದರೆ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಮತ್ತು ಗ್ರಾಮೀಣದಲ್ಲಿ ಹೋಬಳಿ ಮತ್ತು ಇತರೆ ತಾಲೂಕುಗಳಲ್ಲಿ ಪುನರ್ ನಿರ್ಮಾಣ ಕಾರ್ಯಗಳು ನೇಮಕ ಮಾಡ್ತಾರೆ. ವಿಶ್ವೇಶ್ವರಯ್ಯ ಬಂದ್ಬಿಟ್ಟು ಇವರು ಆಧುನಿಕ ಮೈಸೂರಿನ ಶಿಲ್ಪಿ ಎಂದು ಕರೀತಾರೆ ಸ್ನೇಹಿತರೆ. ಯಾಕಂದರೆ ಚಿಕ್ಕಬಳ್ಳಾಪುರ ಮುದ್ದೇಬಿಹಾನಹಳ್ಳಿಯಲ್ಲಿ ಜನಿಸ್ತಾರೆ 1861ರಲ್ಲಿ. ತಂದೆ ಶ್ರೀನಿವಾಸ ಶಾಸ್ತ್ರಿ ವೆಂಕಟಾಲಮ್ಮ. ಇವರು ಪೂರ್ವಜರು ಆಂಧ್ರದ ಕರ್ನೂಲು, ಗಿದ್ದಲೂರು ಮತ್ತು ಮೋಕ್ಷಗುಂಡಂನಲ್ಲಿ ಮುದ್ದೇಬಿಹಾನಹಳ್ಳಿಯಲ್ಲಿ ವಲಸೆ ಹೋಗಿದ್ದರು ಸ್ನೇಹಿತರೆ. ಇವರು ಶಿಕ್ಷಣ ಪೂನಾದ ವಿಜ್ಞಾನ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಸ್ವೀಕರಿಸ್ತಾರೆ ಸ್ನೇಹಿತರೆ. ಏನಪ್ಪ ಅಂದರೆ ಬಾಂಬೆ ಸರ್ಕಾರಿ ಸಹಾಯಕ ಇಂಜಿನಿಯರ್ ಆಗಿ ವೃತ್ತಿ ಜೀವನ ಆರಂಭಿಸ್ತಾರೆ. ತಿರ್ಗಾ ಏನಪ್ಪ ಅಂದರೆ ಇವರು 1909ರಲ್ಲಿ ಮೈಸೂರು ಚೀಫ್ ಕಮಿಷನರ್ ಆಗಿ ನೇಮಕ ಆಗ್ತಾರೆ. 11ರಲ್ಲಿ ಏನಪ್ಪ ಅಂದರೆ ಕೃಷ್ಣರಾಜ ಜಲಾಶಯ, ಕನ್ನಂಬಾಡಿ ಅಣೆಕಟ್ಟು ಕಟ್ಟಿಸ್ತಾರೆ. 12ರಲ್ಲಿ ಮೈಸೂರು ಸಂಸ್ಥಾನ ದಿವಾನರಾಗಿ ಸ್ವೀಕಾರ ಮಾಡ್ತಾರೆ, ಅಧಿಕಾರ ಸ್ವೀಕಾರ. 13ರಲ್ಲಿ ಏನಪ್ಪ ಅಂದರೆ ಮೈಸೂರಿನ ಬ್ಯಾಂಕ್ ಸ್ಥಾಪನೆ ಮಾಡ್ತಾರೆ. 14ರಲ್ಲಿ ಕಾವೇರಿ ಜಲವಿದ್ಯುತ್ ಯೋಜನೆ 4 ಅಂತಸ್ತು ಕಾವೇರಿ ಜಲವಿದ್ಯುತ್ ಯೋಜನೆ ಇದೆ ಅಂದರೆ ಅದನ್ನು ಪ್ರಾರಂಭಿಸ್ತಾರೆ. ತಿರ್ಗಿ ಏನಪ್ಪ 1905ರಲ್ಲಿ ಬೆಂಗಳೂರಿನಲ್ಲಿ 1915ರಲ್ಲಿ ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ. 16ರಲ್ಲಿ ನೋಡು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಈಗ ಮಿರ್ಜಾ ಇಸ್ಮೇಲ್ ಬಂದ್ಬಿಟ್ಟು ಅವರು ಕೊನೆಯ ದಿವಾನಾಗಿರ್ತಾರೆ. ಇದರಲ್ಲಿ ಮುಖ್ಯವಾಗಿ ಬೆಂಗಳೂರು ಮೈಸೂರಿಗೆ ಆಕಾಶವಾಣಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾರೆ. 1907ರಲ್ಲಿ ಆಕಾಶವಾಣಿ ಕೇಂದ್ರ ಯಾರು ಸ್ಥಾಪನೆ ಮಾಡಿ ಕೇಳಿದ್ರೆ ಸ್ನೇಹಿತರೆ ಮಿರ್ಜಾ ಇಸ್ಮೇಲ್. ವೈಸ್ರಾಯ್ ಲಾರ್ಡ್ ಇರ್ವಿನ್ ಅವರ ಭೇಟಿ ನೀಡಿದ್ದು ಇವರ ಕಾಲದಲ್ಲಿ. 1927ರಲ್ಲಿ ಜಿಲ್ಲಾ ಬೋರ್ಡ್ ಅಧಿನಿಯಮ ಜಾರಿಗೆ ತರ್ತಾರೆ. ಈಗ ಮೈಸೂರು ಭೇಟಿ ನೀಡಿ ನಂದಿ ಬೆಟ್ಟ ವಿಶ್ರಾಂತಿ ಪಡೆದಿದ್ದರು ಗಾಂಧೀಜಿ. ಯಾರ ಕಾಲದಲ್ಲಿಪ್ಪ ಅಂದರೆ ಮಿರ್ಜಾ ಇಸ್ಮೇಲ್ ಕಾಲದಲ್ಲಿ ಮೈಸೂರು ಭೇಟಿ ನೀಡಿದರು ಗಾಂಧೀಜಿ. ನಾಲ್ವರು ಕೃಷ್ಣರಾಜ ಸಿಂಹಾರೋಹಣ ಸಂಬಂಧ ರಜತ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ಮತ್ತು ಬೆಂಗಳೂರಿನ ಸುಲ್ತಾನ್ಪೇಟೆಯಲ್ಲಿ ಗಣಪತಿ ಗಲಭೆಗಳನ್ನು ಇವರಿಗೆ ಎಂಕ್ವೈರಿಗೆ ಹಾಕ್ತಾರೆ ಸ್ನೇಹಿತರೆ. ಎಂಕ್ವೈರಿ ನೇಮಕ ಮಾಡ್ತಾರೆ. 30-32ರಲ್ಲಿ ಏನಪ್ಪ ದುಂಡುಮೇಜಿನ ಸಮ್ಮೇಳನದಲ್ಲಿ ದಕ್ಷಿಣ ರಾಜ್ಯಗಳ ಪ್ರತಿನಿಧಿಯಾಗಿ ನೇಮಕಗೊಳ್ತಾರೆ. 1738 ಏಪ್ರಿಲ್ 11 ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಏನಪ್ಪ ಅಂದರೆ ವಿಚಾರಣೆಗೆ ಹೋಗ್ತಾರೆ ಸ್ನೇಹಿತರೆ. ಸ್ಥಾಪಿತ ಕೆರೆಗಳು ಭದ್ರಾವತಿ ಕಾಗದ ಸಿಮೆಂಟ್ ಕಾರ್ಖಾನೆ, ಬೆಂಗಳೂರು ಪಿಂಗಾಣಿ ಮತ್ತು ಕಾಜು ವಿಮಾನ ಕಾರ್ಖಾನೆ, ಮತ್ತು ಶಿವಮೊಗ್ಗ ಬೆಂಕಿ ಪೊಟ್ಟಣ ಕಾರ್ಖಾನೆ, ಬೆಳಗೊಳದ ರಾಸಾಯನಿಕ ಗೊಬ್ಬರ ಕಾರ್ಖಾನೆ, ನಂಜನಗೂಡು ಬದನವಾಳಿ ಖಾದಿ ಉತ್ಪನ್ನ ಕಾರ್ಖಾನೆ, ರಾಜೇಂದ್ರ ಮಿಲ್ ಮತ್ತು ವಿದ್ಯುತ್ ಉಪಕರಣ, ಮತ್ತು ಮೈಸೂರಿನ ಕೃಷಿ ಉಪಕರಣ ಕಾರ್ಖಾನೆ, ಮಂಡ್ಯ ಜಿಲ್ಲೆ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ. ಪ್ರಮುಖ ಸಾಧನಗಳು ವಿದ್ಯುತ್ತೀಕರಣ. ಭಾರತದಲ್ಲಿ ಮೊದಲ ಬಾರಿಗೆ ಗ್ರಾಮೀಣ ವಿದ್ಯುತ್ ಯೋಜನೆ ಜಾರಿಗೆ ತರಲಾಯಿತು. 180 ಗ್ರಾಮಗಳಿಗೆ ವಿದ್ಯುತ್ ನೀಡಿದರು ಮಿರ್ಜಾ ಇಸ್ಮೇಲ್. ಕನ್ನಡ ಸಾಹಿತ್ಯ ಪರಿಷತ್ಗೆ ನಿವೇಶನ ನೀಡಿದರು. ಮೈಸೂರು ಹ್ಯಾಮಿಲ್ಟನ್ ಬಿಲ್ಡಿಂಗ್ ಸತ್ಯಾಗ್ರಹ. ಮೈಸೂರಿನ ಹ್ಯಾಮಿಲ್ಟನ್ ಬಿಲ್ಡಿಂಗ್ ಸತ್ಯಾಗ್ರಹ ಆರಂಭಿಸ್ತಾರೆ. ಇತರ ಪ್ರಮುಖ ಕಾರ್ಯಗಳು. ಜಕ್ಕೂರು ವಿಮಾನ ನಿಲ್ದಾಣ ಬೆಂಗಳೂರು ಸ್ಥಾಪನೆ ಮಾಡ್ತಾರೆ. ಜೋಗ ಜಲಪಾತ ಶರಾವತಿ ನದಿಗೆ ವಿದ್ಯುತ್ ಕೇಂದ್ರ ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ. ಬೃಂದಾವನ ಗಾರ್ಡನ್ ನಿರ್ಮಾಣ ಮಾಡ್ತಾರೆ. ಇವರ ಬಿರುದುಗಳು ದಿವಾನ್ ಹುದ್ದೆ ನಿವೃತ್ತಿ ನಂತರ ಜೈಪುರದಲ್ಲಿ ಹೈದರಾಬಾದ್ನಲ್ಲಿ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. 150 ನಿಧನರಾಗ್ತಾರೆ ಸ್ನೇಹಿತರೆ ಇವರು. ಬ್ರಿಟಿಷರು ಸರ್ ಪದವಿ ನೀಡ್ತಾರೆ. KCIE ಬಿರುದು ನೀಡ್ತಾರೆ. ತಿರ್ಗಿ ಮಹಾರಾಜರಿಂದ ಅಮೀನ್ ಉಲ್ ಮುಲ್ಕ್ ಕೇಳ್ತಾರೆ. ಮಹಾರಾಜರಿಂದ ಅಮೀನ್ ಉಲ್ ಮುಲ್ಕ್ ಯಾರಪ್ಪ ಬಿರುದು ನೀಡಿದ್ದು ಅಂತ. ಕಾವೇರಿ ನದಿಗೆ ಇರ್ವಿನ್ ನಾಲೆಯನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಇವರು.
ವಿಶ್ವೇಶ್ವರ ನ್ಯಾಯಾಲಯ ಅಂತಲೂ ಕರೀತಾರೆ. ನಿಮಾನ್ಸ್ನಲ್ಲಿ ಮೈಸೂರು ವಾಣಿವಿಲಾಸ ಆಸ್ಪತ್ರೆ, ಶಿವಮೊಗ್ಗದಲ್ಲಿ ಮೆಗ್ಗಾನ್ ಆಸ್ಪತ್ರೆ ಅನ್ನು ಕಟ್ಟಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಡಿ ಬ್ಯಾನರ್ಜಿಯಲ್ಲಿ AR ಬ್ಯಾನರ್ಜಿ ಸ್ನೇಹಿತರೆ. ಇವರು ಆಲ್ಬಿಯನ್ ರಾಜ್ಕುಮಾರ್ ಬ್ಯಾನರ್ಜಿ ಅಂತ 21ನೇ ದಿವಾನ್ ಆಗಿರ್ತಾರೆ. ಪ್ರಮುಖವಾಗಿ ICS ಅಧಿಕಾರಿ ಆಗಿದ್ದು ಇವರು ತಮ್ಮ ದಕ್ಷ ಆಡಳಿತ ಹೊಸ ಅಧಿಕಾರಿ ಆಗಿರ್ತಾರೆ. ಮುಖ್ಯವಾಗಿ ಕಾವೇರಿ ನದಿ ನೀರು ಹಂಚಿಕೆ ಒಪ್ಪಂದ, ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆಂಟ್ ನಡುವೆ ನಡೆದ ಐತಿಹಾಸಿಕ ನೀರು ಹಂಚಿಕೆ ಪ್ರಕರಣದಲ್ಲಿ ಏನಪ್ಪ ಅಂದರೆ ಮೈಸೂರಿನ ಪರವಾಗಿ ಪಾತ್ರ ವಹಿಸ್ತಾರೆ ಸ್ನೇಹಿತರೆ. ಇವರು ತಿರುಗಿ ಏನಪ್ಪ ಅಂದರೆ ಹೊಸ ಸಂವಿಧಾನ ಸುಧಾರಣೆಗಳು ಪ್ರಜಾಪ್ರತಿನಿಧಿ ಸಭೆ ನೇಮಕ ಮಾಡ್ತಾರೆ ಸ್ನೇಹಿತರೆ. ತಿರುಗಿ ಏನಪ್ಪ ಅಂದರೆ ಲ್ಯಾಂಡ್ ರೆವಿನ್ಯೂ ಮ್ಯಾನ್ಯುವಲ್ ಅನ್ನು ಸಿದ್ಧಪಡಿಸ್ತಾರೆ ಸ್ನೇಹಿತರೆ. ಲೆಕ್ಕ ಪತ್ರ ಪದ್ಧತಿ ಜಾರಿ ತರ್ತಾರೆ. ತಿರ್ಗಾ ಏನಪ್ಪ ಅಂತಂದರೆ ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿ ಕೈಗಾರಿಕಾ ಯೋಜನೆ ಮತ್ತು ಪ್ರೋತ್ಸಾಹ ನೀಡ್ತಾರೆ ಸ್ನೇಹಿತರೆ. ತಿರ್ಗಾ ಬಂದ್ಬಿಟ್ಟು ಕೊಚ್ಚಿ ಸಂಸ್ಥಾನ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. ಮೈಸೂರು ಬರುವ ಮೊದಲ ಕೊಚ್ಚಿ ಸಂಸ್ಥಾನ ದಿವಾನರಾಗಿರ್ತಾರೆ ಸ್ನೇಹಿತರೆ ಇವರು. ನಂತರ ಜಮ್ಮು ಕಾಶ್ಮೀರದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರೆ. ಜಮ್ಮು ಕಾಶ್ಮೀರದ ಪ್ರಧಾನಮಂತ್ರಿಯಾಗಿ. ಪ್ರವಾಸಿ ದಿವಸ, ಇವರನ್ನು ಇತಿಹಾಸದಲ್ಲಿ ಪ್ರವಾಸಿ ದಿವಸ ಅಂತ ಕರೀತಾರೆ. ಯಾಕಂದರೆ ಇವರು ವಿವಿಧ ಪ್ರಮುಖ ಸಂಸ್ಥಾನಗಳಲ್ಲಿ ಉನ್ನತ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿರ್ತಾರೆ. ಸ್ನೇಹಿತರೆ, ತಿರುಗಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಲ್ಲಿ PN ಕೃಷ್ಣಮೂರ್ತಿ ಏನಪ್ಪ ಅಂತಂದರೆ ಇವರು ಮುಖ್ಯವಾಗಿ PN ಕೃಷ್ಣಮೂರ್ತಿ ಇವರು 1909ರಿಂದ 1906 ದಿವಾನರಾಗಿರ್ತಾರೆ ಸ್ನೇಹಿತರೆ. ಇವರೇನಪ್ಪ ಅಂದರೆ ಮುಖ್ಯವಾಗಿ ವಿದ್ಯುತ್ ಸಂಪರ್ಕದಲ್ಲಿ ಬೆಂಗಳೂರು ಏಷ್ಯಾದ ಎರಡನೇ ನಗರ ಏಷ್ಯಾದ ಮೊದಲ ನಗರ ಜಪಾನ್ ಟೋಕಿಯೋ. ಫಸ್ಟು ಏಷ್ಯಾ ನಗರ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಮೊದಲ ಮತ್ತು ಏಷ್ಯಾದ 2ನೇ ಸ್ಥಾನದಲ್ಲಿ ಬೆಂಗಳೂರಿಗೆ ವಿದ್ಯುತ್ ಸಪ್ಲೈ ಮಾಡುತ್ತಾರಲ್ಲ ಆ ಸಮಯದಲ್ಲಿ ಇವರು ದಿವಾನರಾಗಿದ್ದಾರೆ ಸ್ನೇಹಿತರೆ. ನೆಕ್ಸ್ಟ್ ಸಹಕಾರಿ ಸಂಘ ಸ್ಥಾಪನೆ ಮಾಡ್ತಾರೆ ಅಂತ ತಿಳ್ಕೋದು. ಸಹಕಾರಿ ಸಂಘ ಸ್ಥಾಪನೆ ಅಡಿಪಾಯ ಆಗ್ತಾರೆ. ಮತ್ತು ಗದಗಿನ ಕಣಗಿನಾಳಲ್ಲಿ ಸಿದ್ದಪ್ಪ ಮತ್ತು ರಾಮನಗೌಡ ಏಷ್ಯಾದ ಮೊದಲ ಸಹಕಾರಿ ಸಂಘ ಸ್ಥಾಪನೆ ಮಾಡ್ತಾರೆ ಇವ್ರ ಕಾಲದಲ್ಲಿ, ಕೃಷ್ಣಮೂರ್ತಿ ಕಾಲದಲ್ಲಿ. ಬೆಂಗಳೂರು ವಿಜ್ಞಾನ ಸಂಸ್ಥೆ, ಬೆಂಗಳೂರು ಪ್ರತಿಷ್ಠಿತ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಆಗುತ್ತೆ ಇವ್ರ ಕಾಲದಲ್ಲಿ. ಟಿ ಆನಂದರಾವ್ ಬಂದ್ಬಿಟ್ಟು ಇವರು 1909ರಿಂದ 1912 ಇರ್ತಾರೆ ಸ್ನೇಹಿತರೆ, 3 ವರ್ಷಗಳ ಕಾಲ. ಆಧುನಿಕ ಮೈಸೂರಿನ ಅರಮನೆ ನಿರ್ಮಾಣ ಮಾಡ್ತಾರೆ. ಮೈಸೂರು ನಿರ್ಮಾಣ ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ಸ್ನೇಹಿತರೆ, ವೆಚ್ಚ ಏನಪ್ಪ 41 ಕೋಟಿ ಆಗಿದೆ ಸ್ನೇಹಿತರೆ. ಹೆನ್ರಿ ಲಾರ್ಡ್ ಇರ್ವಿನ್ 41,47,900 41 ಲಕ್ಷ ಆಗಿರುತ್ತೆ. ಹೆನ್ರಿ ಇರ್ವಿನ್ ಇರ್ತಾರೆ ಅರಮನೆ ಕಟ್ಟುವಾಗ. ಕನ್ನಂಬಾಡಿ ಅಣೆಕಟ್ಟು ಏನಪ್ಪ ಅಂದರೆ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ತಾರೆ ಸ್ನೇಹಿತರೆ, KRS ಡ್ಯಾಮ್. ಲಾಲ್ಬಾಗ್ ಗಾಜಿನ ಅರಮನೆ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಇವರು. ಲಾಲ್ಬಾಗ್ನ ಗಾಜಿನ ಅರಮನೆ ನಿರ್ಮಾಣ ಮಾಡ್ತಾರೆ. ತಿರ್ಗಾ ಕ್ಷಯರೋಗ ಬಂದ್ಬಿಟ್ಟು ಬೆಂಗಳೂರು ಕ್ಷಯರೋಗ ಚಿಕಿತ್ಸೆಗೆ ಆಸ್ಪತ್ರೆ ನೇಮಕ ಮಾಡ್ತಾರೆ ಸ್ನೇಹಿತರೆ. ತಿರ್ಗಾ ಇವರು ಕಾಂತರಾಜ್ ಅರಸ್ ಏನಪ್ಪ ಅಂತಂದರೆ ಮುಖ್ಯವಾಗಿ 1918ರಿಂದ 1912 ಮೈಸೂರು ಸಂಸ್ಥಾನ ದಿವಾನರಾಗಿ ಸೇವೆ ಸಲ್ಲಿಸ್ತಾರೆ. ಪ್ರಥಮ ಬ್ರಾಹ್ಮಣೇತರ ದಿವಾನ ಯಾರಪ್ಪ ಅಂದರೆ ಕಾಂತರಾಜ್ ಅರಸು. ಇವ್ರ ಕಾಲದಲ್ಲಿ ಮಿಲ್ಲರ್ ಸಮಿತಿ ಶಿಫಾರಸು ಆಧಾರದ ಮೇಲೆ ಹಿಂದುಳಿದ ವರ್ಗಗಳ ಮೀಸಲಾತಿ ಯೋಜನೆ ಜಾರಿಗೆ ಬರುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ಮೀಸಲಾತಿ ಯೋಜನೆ ಯಾರು ಜಾರಿಗೆ ಬಂತಂದರೆ ಕಾಂತರಾಜ್ ಅರಸು ಅಡಿಯರ್ ಕಾಲದಲ್ಲಿ. ಹಿಂದುಳಿದ ವರ್ಗಗಳ ಹಿತರಕ್ಷಕ ಎಂದು ಇವ್ರನ್ನ ಕರೀತಾರೆ ಸ್ನೇಹಿತರೆ. ಇಲ್ಲಿಗೆ ದಿವಾನರು ಚಾಪ್ಟರ್ ಕ್ಲೋಸ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಇಂಪಾರ್ಟೆಂಟ್ ಚಾಪ್ಟರ್ ತೊಗೊಂಬರ್ತೀನಿ. ಇನ್ನೊಂದು 2 ಚಾಪ್ಟರ್ ಆದಮೇಲೆ ಕ್ಲೋಸ್ ಆಗುತ್ತೆ. ಆಮೇಲೆ ಜಿಯೋಗ್ರಫಿ ಮಾಡೋಣ ಸ್ನೇಹಿತರೆ.